ಹಾಯ್ ಎವ್ರಿವನ್, ತುಂಬನೇ ಸಿಂಪಲ್ ಆಗಿ ದಿಢೀರಾಗಿ ತಯಾರಾಗೋ ಅಷ್ಟೇ ರುಚಿಯಾದ ಮಹಾರಾಷ್ಟ್ರ ಶೈಲಿಯಲ್ಲಿ ಟೊಮ್ಯಾಟೊ ಸಾರನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಟೊಮ್ಯಾಟೊಯಿಂದ ಎಷ್ಟೊಂದು ಥರದ ರಸಮ್ಗಳನ್ನು ಮಾಡ್ಕೊಳ್ತೀವಿ, ಆದರೆ ಈ ಟೊಮ್ಯಾಟೊ ಸಾರು ಮಾತ್ರ ಮಾಡೋ ವಿಧಾನನೂ ಬೇರೆ, ಟೇಸ್ಟ್ ಕೂಡ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಬೇಕಾದರೆ ವಾರವಿಡೀ ಮಾಡ್ಕೊಂಡು ತಿಂದರೂ ಬೇಜಾರಂತ ಅನಿಸಲ್ಲ, ಅಷ್ಟು ರುಚಿ. ಅಡುಗೆ ಮಾಡೋಕ್ಕೆ ಬೇಜಾರು, ತರಕಾರಿಗಳೇನೂ ಇಲ್ಲದೆ ಇದ್ದಾಗ ಈ ಟೊಮ್ಯಾಟೊ ಸಾರನ್ನು ದಿಢೀರಾಗಿ ಬರೀ ಒಂದು 20 ನಿಮಿಷದಲ್ಲಿ ಮಾಡ್ಕೊಂಡು ಬಿಡ್ಬೋದು. ಹುಷಾರ್ ತಪ್ಪಿ ಬಾಯಿ ರುಚಿ ಕೆಟ್ಟಿರತ್ತಲ್ಲ ಅಂಥವ್ರಿಗಂತೂ ಹೇಳಿ ಮಾಡಿಸಿದ ಸಾರಿದು. ತುಂಬಾ ರುಚಿಯಾಗಿರುತ್ತೆ, ಖಂಡಿತ ಟ್ರೈ ಮಾಡಿ. ಈ ಟೊಮ್ಯಾಟೊ ಸಾರು ಮಾಡಲಿಕ್ಕೆ ಮೊದಲಿಗೆ ಟೊಮ್ಯಾಟೊನ ಬೇಯಿಸಿ ಇಟ್ಕೋಬೇಕು. ನಾನು ಕಡಾಯಿಯಲ್ಲಿ ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೆ. ಅದಕ್ಕೆ ಒಂದು 5 ಹಣ್ಣು ಟೊಮ್ಯಾಟೊನ ದಪ್ಪ ಹೆಚ್ಕೊಂಡಿರೋದನ್ನು ಹಾಕಿ ಟೊಮ್ಯಾಟೊನ ಬೇಯಿಸ್ಕೋಬೇಕು. ಈ ಟೊಮ್ಯಾಟೊ ಸಾಫ್ಟ್ ಆಗೋ ತನಕ ಒಂದು 10 ನಿಮಿಷ ಬೇಯಿಸ್ಕೊಂಡ ನಂತರ ಫ್ಲೇಮ್ ಆಫ್ ಮಾಡಿ ಟೊಮ್ಯಾಟೊನ ನೀರಿಂದ ತೆಗೆದು ಫುಲ್ ತಣ್ಣಗಾಗಲಿಕ್ಕೆ ಬಿಡಿ, ಯಾಕಂದರೆ ಇದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕು. ಹಾಗೆ ಈ ಟೊಮ್ಯಾಟೊ ಬೇಯಿಸ್ಕೊಂಡ ನೀರನ್ನು ಕೂಡ ನಾವು ಸಾರಿಗೆ ಹಾಕ್ಕೊಳ್ತೀವಿ. ಈಗ ಬೇಯಿಸಿ ಆರಿಸ್ಕೊಂಡ ಟೊಮ್ಯಾಟೊನ ಜಾರಿಗೆ ಹಾಕೊಳ್ಳೋಣ. ಇದ್ರ ಜೊತೆಗೆ 3/4 ಕಪ್ಪಷ್ಟು ತುರಿದಿರೋ ಫ್ರೆಶ್ ಕಾಯಿ ಹಾಕಿ, ಹಾಗೆ ಒಂದು ದೊಡ್ಡ ಉಂಡೆಯಷ್ಟು ಬೆಳ್ಳುಳ್ಳಿ, ಖಾರಕ್ಕೆ 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕೊಳ್ಳಿ. ನಂತರ 1 ಟೀ ಸ್ಪೂನ್ ಕೊತ್ತಂಬರಿ ಪುಡಿ, ಹುಳಿಗೆ ಹುಣಸೆ ಹಣ್ಣನ್ನು ಹಾಕೊಳ್ತಾ ಇದ್ದೀನಿ. ಹಾಗೆ ಸಾರಿಗೆ ಸ್ವಲ್ಪ ಸಿಹಿ ಇದ್ದರೆ ಚೆನ್ನಾಗಿರುತ್ತೆ, ಅದಕ್ಕೆ ಸ್ವಲ್ಪ ಬೆಲ್ಲನ ಹಾಕಿ ಟೊಮ್ಯಾಟೊ ಬೇಯಿಸ್ಕೊಂಡ ನೀರನ್ನು ಹಾಕಿ ಖಾರನ ಈ ರೀತಿ ನೈಸಾಗಿ ಗ್ರೈಂಡ್ ಮಾಡಿ ಇಟ್ಕೋಬೇಕು. ಈಗ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಪಾತ್ರೆಗೆ 3 ರಿಂದ 4 ಟೀ ಸ್ಪೂನಷ್ಟು ಎಣ್ಣೆನ ಹಾಕಿ, ಎಣ್ಣೆ ಕಾದ್ಮೇಲೆ ಇದಕ್ಕೆ 1 ಟೀ ಸ್ಪೂನ್ ಸಾಸಿವೆ, 1 ಟೀ ಸ್ಪೂನ್ ಜೀರಿಗೆ, ತುಂಡು ಮಾಡಿಕೊಂಡ 2 ಒಣಮೆಣಸು, ಮಧ್ಯ ಸಿಳಿದ 2 ಹಸಿಮೆಣಸು, ಹಾಗೆ ಸ್ವಲ್ಪ ಕರಿಬೇವು, 1/4 ಟೀ ಸ್ಪೂನಷ್ಟು ಇಂಗನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬೆಳ್ಳುಳ್ಳಿನ ನಾವು ರುಬ್ಬಬೇಕಾದ್ರೆ ಹಾಕಿರೋದ್ರಿಂದ ಮತ್ತೆ ಒಗ್ಗರಣೆಗೆ ಹಾಕೊಳ್ಳೋದು ಬೇಡ. ಈಗ ಒಗ್ಗರಣೆ ರೆಡಿಯಾಗಿದೆ. ಇದಕ್ಕೀಗ ನಾವು ಗ್ರೈಂಡ್ ಮಾಡ್ಕೊಂಡಂಥ ಖಾರನ ಹಾಕೊಳ್ಳೋಣ. ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಅರಿಶಿಣ ಹಾಕಿ, ಇದಕ್ಕೆ ನೀರನ್ನು ಹಾಕೊಳ್ಳೋಕ್ಕೂ ಮುಂಚೆ ಈ ಖಾರನ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 3 ರಿಂದ 4 ನಿಮಿಷ ಇದನ್ನು ಕುದಿಸ್ಕೊಳ್ಳಿ. ಯಾಕಂದರೆ ಇದಕ್ಕೆ ಹಸಿ ಕಾಯಿನ ಹಾಕಿರೋದ್ರಿಂದ ಖಾರದ್ದು ಹಸಿ ವಾಸನೆ ಹೋಗಬೇಕು. ಹಾಗೆ ಈ ಖಾರನ ಒಗ್ಗರಣೆ ಜೊತೆ ಕುದಿಸ್ಕೊಳ್ಳೋದ್ರಿಂದ ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಖಾರ ಚೆನ್ನಾಗಿ ಕುದೀತಾ ಇದೆ. ಇದಕ್ಕೀಗ ಸಾರಿನ ಕನ್ಸಿಸ್ಟೆನ್ಸಿಗೆ ತಕ್ಕನಾಗಿ ನೀರನ್ನು ಹಾಕಿ ಸಾರನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಈ ಸಾರಿಗೆ ಖಾರ ರುಬ್ಬಬೇಕಾದ್ರೆ ಕಾಯಿನೂ ಕೂಡ ಹಾಕಿ ರುಬ್ಬಿರೋದ್ರಿಂದ ಈ ಸಾರು ತುಂಬ ನೀರು ಥರ ಇರಲ್ಲ, ಸ್ವಲ್ಪ ಮಂದ ಇರತ್ತೆ. ಈ ಸಾರು ಚೆನ್ನಾಗಿ ಕುದ್ದ ಮೇಲೆ ಕೊನೆಯದಾಗಿ ಇದಕ್ಕೆ ಹೆಚ್ಕೊಂಡ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು 2 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. ಸಾರಿನ ಕಲರ್ ನೋಡಿ, ಇದಕ್ಕೆ ಟೊಮ್ಯಾಟೊ ರುಬ್ಬಿ ಹಾಕಿರೋದ್ರಿಂದ ಈ ಕಲರ್ ಬಂದಿದೆ. ಹಾಗೆ ಟೊಮ್ಯಾಟೊನ ಬೇಯಿಸಿ ರುಬ್ಬಿರೋದ್ರಿಂದ, ಕಾಯಿನೂ ಕೂಡ ರುಬ್ಬಿರೋದ್ರಿಂದ ಟೇಸ್ಟ್ ಮಾತ್ರ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಹುಳಿ, ಸಿಹಿ, ಖಾರ ಎಲ್ಲದೂ ಹೊಂದ್ಕೊಂಡು ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಈಗ ಸಖತ್ ಟೇಸ್ಟಿಯಾದ ಮಹಾರಾಷ್ಟ್ರ ಶೈಲಿಯ ಟೊಮ್ಯಾಟೊ ಸಾರು ರೆಡಿಯಾಗಿದೆ. ಈ ಸಾರನ್ನು ಒಂದ್ಸಲಿ ನೀವು ಮಾಡಿಕೊಂಡು ನೋಡಿ, ಮತ್ತೆ ಮತ್ತೆ ಮಾಡ್ಕೊಳ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ಡೈಲಿ ಮಾಡ್ಕೊಳ್ಳೋ ಸಾರಿನ ಲಿಸ್ಟ್ನಲ್ಲಿ ಇದು ಕೂಡ ಸೇರ್ಕೊಳ್ಳುತ್ತೆ. ಅಷ್ಟು ಸಿಂಪಲ್, ಅಷ್ಟು ರುಚಿಯಾಗಿರೋವಂಥ ಸಾರಿದು. ಈ ಟೊಮ್ಯಾಟೊ ಸಾರಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.